ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಬೇರೆ ವಿಚಾರಗಳ ಬಗ್ಗೆ ಮಾತಾಡೋದಾದ್ರೆ ಮೊಹಂತಿ ವಿಚಾರ ಬಗ್ಗೆ ಮಾತಾಡಲೇಬೇಕು. ಯಾಕಂದರೆ ಮೊಹಂತಿಯವರಿಗೆ ಬಡ್ತಿ ಸಿಗುತ್ತೆ ಅನ್ನುವಂಥದ್ದು ಇದೆಯಲ್ಲ ಅದು. ಜೊತೆಗೆ ಧರ್ಮಸ್ಥಳದ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ CM ಅಧಿಕೃತ ನಿವಾಸ ಕಾವೇರಿನಲ್ಲಿ ಮಾತುಕತೆ ನಡೆಸಲಾಗಿದೆ. ಪರಂ ಅವರನ್ನು ಭೇಟಿ ಮಾಡಿದರು, ಎಲ್ಲ ವಿವರಗಳನ್ನು ಕೊಟ್ಟರು. ಪರಂ ಅವರು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ರು, ಮುಖ್ಯಮಂತ್ರಿಯವರು ಭೇಟಿ ಮಾಡಿ ಎಲ್ಲ ವಿವರಗಳನ್ನು ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅವರು CID ಇನ್ಚಾರ್ಜ್ ಆಗ್ಬೋದು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಇಂಥ ಸಂದರ್ಭದಲ್ಲಿ ಭೇಟಿ ಮಹತ್ವ ಪಡ್ಕೊಂಡಿದೆ. ಅದಾದಮೇಲೆ CM ಅವ್ರನ್ನೂ ಕೂಡ ಭೇಟಿ ಮಾಡಿದ್ರು ಪ್ರಣಬ್ ಮೊಹಂತಿ. ಧರ್ಮಸ್ಥಳ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತನಿಖೆ ಯಾವ ರೀತಿ ನಡೀತಾ ಇದೆ ಅದೆಲ್ಲದರ ಬಗ್ಗೆ ವಿವರವನ್ನು ಕೊಟ್ಟರು. ಜೊತೆಗೆ CID ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಅವ್ರ ಜೊತೆಗೆ ಮಾತಾಡಿರಬಹುದು ಅಂತ ಮೂಲಗಳು ಹೇಳ್ತಾ ಇವೆ. CM ಸಿದ್ದರಾಮಯ್ಯನವ್ರ ಜೊತೆಗೆ ಪ್ರಣಬ್ ಮೊಹಂತಿ ಮಾತಾಡಿದ್ರು. ಅದಾದ ಮೇಲೆ ಅವರು ಪರಂ ಅವರನ್ನು ಭೇಟಿ ಮಾಡಿದರು, ಗೃಹ ಸಚಿವರನ್ನ. ಅದಾದ ಮೇಲೆ ಏನು ಅಂತಾರೆ, ಗೃಹ ಸಚಿವರು CM ಹತ್ರ ಬಂದರು, ಹೋಮ್ ಮಿನಿಸ್ಟರ್ CM ಹತ್ರ ಬಂದು ಎಲ್ಲ ವಿವರಗಳನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಸ್ವಯಂ ಪ್ರೇರಿತ ಹೇಳಿಕೆ ಚೆನ್ನೈಯಿಂದ. ಈ ಸಂದರ್ಭದಲ್ಲಿ ಚೆನ್ನೈಯ ಕಣ್ಣೀರು ಹಾಕದಂತೆ ಕೋರ್ಟಲ್ಲಿ ನ್ಯಾಯಾಧೀಶರ ಎದುರುಗಡೆಗೆ BNSS 183 ಅಡಿನಲ್ಲಿ ಸ್ವಇಚ್ಛಾ ಹೇಳಿಕೆಯನ್ನು ಕೊಟ್ಟಿದ್ದಾನೆ. 6 ಗಂಟೆಗಳ ಕಾಲ ಕೊಟ್ಟಂತ ಹೇಳಿಕೆ. ನಾಳೆ ಮತ್ತವನನ್ನು ಹಾಜರುಪಡಿಸಬೇಕು. ಕೋರ್ಟ್ ಇದಕ್ಕೆ ಸಂಬಂಧಪಟ್ಟಂಗೆ ಆದೇಶ ಕೊಟ್ಟಿದೆ. ಇದೇ ಸಂದರ್ಭದಲ್ಲಿ ಅಂದರೆ ಕೋರ್ಟ್ಗೆ ಹಾಜರಾದಂಥ ಸಂದರ್ಭದಲ್ಲಿ ಚಿನ್ನಯ್ಯ ಕಣ್ಣೀರು ಹಾಕದಂತೆ ಈತನ ಸ್ಟೇಟ್ಮೆಂಟ್ ಏನು ಎತ್ತ ಯಾರ್ಯಾರನ್ನು ಸಿಗಿಸಿದೆ ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ. ಈತ ಹಿಂಗೆ ಉಲ್ಟಾ ಹೊಡಿತಾನೆ ಅಂತ ಗೊತ್ತಿದ್ದೇ ಏನೋ ಗೊತ್ತಿಲ್ಲ. ಈತನ ಎಲ್ಲ ವಿಡಿಯೋಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ ಗ್ಯಾಂಗ್ನವರು. ಇದೆಲ್ಲ ಆದ ಮೇಲೂ ಕೂಡ ಈತ ಏನೇನು ಸ್ಟೇಟ್ಮೆಂಟ್ ಕೊಟ್ಟ ಅಂತ ನೋಡಿ ನಾವು ತೋರಿಸ್ತಾ ಇದ್ದೀವಿ. ಕೊನೆಗೆ ಎಲ್ಲಿ ತನಕ ಬಂತು ಅಂದರೆ, ಇವರ ಪತ್ನಿ ನಾವು ಮಾಡಿದ್ದೆಲ್ಲ ತಪ್ಪಾಯಿತು, ನನ್ನ ಗಂಡ ಮಾಡಿದ ತಪ್ಪು, ಧರ್ಮಾಧಿಕಾರಿಗಳೇ ನಮ್ಮನ್ನು ಕ್ಷಮಿಸ್ಬಿಡಿ ಅಂತ ಕೇಳುವಷ್ಟರ ಮಟ್ಟಿಗೆ. ಇನ್ನೂ ಕೂಡ ಇವತ್ತು ಆತನನ್ನು ಕೋರ್ಟಿಗೆ ಸಬ್ಮಿಟ್ ಮಾಡಿದರು, ನಾಳಿನೂ ಕೂಡ ಹಾಜರುಪಡಿಸಬೇಕು. ಇದನ್ನೆಲ್ಲ ಹೇಳಿಕೆಗಳನ್ನು ರೆಕಾರ್ಡ್ ಮಾಡಿಕೊಳ್ಳಲಾಗುತ್ತೆ.